ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮ ಯತ್ನಾಳ್ ಸಾಬ್ರು ಏನೋ ಒಂದ್ ಎರಡು ನುಡಿ ಮಾತುಗಳನ್ನ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಡ್ ಬನ್ನಿ. ಅಂಬೇಡ್ಕರು ಎಷ್ಟು ಮುಂದಾಲೋಚನೆ ಇತ್ತು. ನಾನು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನ ಬಗ್ಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಅವಕಾಶ ಕೊಟ್ಟಿದ್ರು ನಮಗೆ. ನಾವು ಆ ವಿಧಾನಸಭೆಯಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದಾಗಿತ್ತು, ಈಗ ನಡೀತಾ ಇರೋದು ಮುಂದಿಂದು ತ್ರಿಕಾಲ ಜ್ಞಾನಿ ಅಂತ ಹೇಳಿದ್ದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. 1942ರಲ್ಲಿ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿದ್ದ ಪುಸ್ತಕ ಇಷ್ಟು ದಿವಸ ಮುಚ್ಚಿಟ್ಟಿದ್ರು ಅದನ್ನ. ನಮ್ಮ ದೇಶದ ಜನರಿಗೆ ಅಂಬೇಡ್ಕರ್ ಅವರ ನಿಜವಾದ ವಿಚಾರಗಳನ್ನ ತಿಳಿಸುವಂತ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎತ್ತಿ ಹಿಡಿತಾ ಇರೋದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟೋ ಫೋಟೋಗಳನ್ನ ಕೈಯಲ್ಲೇ ತಳ್ಳೋದಾಗಿರ್ಬೋದು, ಅವ್ರಿಗೆ ಹಾರ ಹಾಕಂದ್ರೆ ಹಾರ ಹಾಕದೇ ಇರುವಂತ ಕೆಲಸ ಮಾಡ್ತಿರೋದು ಇವತ್ತು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಏನಿದ್ರು ಯಾವತ್ತಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡುವಂತ ಕೆಲಸ ಎಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ಅರ್ಥ ಮಾಡ್ಕೊಡ್ರು. ಜೈ ಭೀಮ್, ಜೈ ಶ್ರೀರಾಮ್.